ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ಈ ವಿಡಿಯೋದಲ್ಲಿ ನಾನು ಒಂದು ಮಿನಿ 100 ವ್ಯಾಟ್ಸ್ನ ಒಂದು ಇನ್ವರ್ಟರ್ ಅನ್ನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ, ಇದು 100 ವ್ಯಾಟ್ಸ್ನ ಒಂದು ಇನ್ವರ್ಟರ್ ಅಂತ. ನಾವು ಇದರಿಂದ ಲೈಟ್ಸ್ ಎಲ್ಲ ಆನ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಇದರೊಂದು ಇನ್ಬಿಲ್ಟ್ ಲೈಟ್ ಕೊಟ್ಟಿದ್ದೀನಿ, ಮತ್ತೆ 2 ಸಾಕೆಟ್ ಕೊಟ್ಟಿದ್ದೀನಿ, 2 ಸ್ವಿಚ್ಗಳಿದೆ, ಮತ್ತೆ ಇಲ್ಲಿ ನಾವು 12 ವೋಲ್ಟ್ಸ್ ಬ್ಯಾಟ್ರಿ ಇನ್ಪುಟ್ ಅನ್ನ ಕೊಟ್ಟು ಇದೊಂದು ಚಿಕ್ಕ ಫ್ಯೂಸ್ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಗೆ ನೋಡಿ ಕಾಣ್ತಿದೆಯಲ್ಲ, ಇದು ನಿಮ್ಗೆ ಲೈಟ್ ಆನ್ ಆದ್ರೆ ಆನ್ ಆಗಿ ಬರುತ್ತೆ. ಮತ್ತೆ ಇದು ಬಂದು ಓವರ್ಲೋಡ್ ಇಂಡಿಕೇಟರ್ ಫ್ರೆಂಡ್ಸ್. ಅಂದ್ರೆ ನಮ್ದು 100 ವ್ಯಾಟ್ಸ್ ನಾರ್ಮಲ್ ಆಗಿ 100 ವ್ಯಾಟ್ಸ್ ವರೆಗೂ ಸಪೋರ್ಟ್ ಮಾಡುತ್ತೆ. ಎಬೋ 100 ವ್ಯಾಟ್ಸ್ ಹೋದ್ರೆ ನಿಮ್ಗೆ ಇದು ಓವರ್ಲೋಡ್ ಇಂಡಿಕೇಟರ್ ಅನ್ನು ಆನ್ ಆಗುತ್ತೆ. ಇದು ಬಂದು ನಮ್ಮ ಫುಲ್ ಸಿಸ್ಟಮ್ಗೆ ಆನ್ ಅಂಡ್ ಆಫ್ ಫ್ರೆಂಡ್ಸ್. ನೋಡಿ, ಇಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಇದು ಆನ್ ಅಂಡ್ ಆಫ್. ಈಗ ಈ ವಿಡಿಯೋದಲ್ಲಿ ನಾನು ಇದನ್ನ ಹೆಂಗ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು 100 ವ್ಯಾಟ್ಸ್ನ ಇನ್ವರ್ಟರು. ಇದನ್ನ ನಾನು ನಮ್ಮ ಹಳೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, 100 ವ್ಯಾಟ್ಸ್ ಇನ್ವರ್ಟರನ್ನು ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ, ನಾನು ಆ ಸರ್ಕ್ಯೂಟನ್ನು ತೆಗೆದುಬಿಟ್ಟು ಈ ಥರ ಒಂದು 6x8 PVC ಬಾಕ್ಸ್ನ ತೊಗೊಂಡು ಅದರಲ್ಲಿ ಒಂದು ಇನ್ಬಿಲ್ಟ್ ಲೈಟು ಮತ್ತು 2 ಸಾಕೆಟ್ಗಳನ್ನು ಕೊಟ್ಟು ಸ್ವಲ್ಪ ಸ್ಪೆಷಲಿ ಡಿಸೈನ್ಡ್ ಆಗಿ ನಾನು ಇದನ್ನು ಮಾಡಿದ್ದೀನಿ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಂದು 3 ವ್ಯಾಟ್ನ ಒಂದು ಸಿಂಪಲ್ ಲೈಟ್ ಫ್ರೆಂಡ್ಸ್. ಅಂದರೆ ಇದು ನಮಗೆ 3 ವ್ಯಾಟ್ ವೋಲ್ಟೇಜನ್ನು ಕರೆಂಟನ್ನು ಕನ್ಸ್ಯೂಮ್ ಮಾಡುತ್ತೆ. ಒಂದು ಕಡಿಮೆ ವ್ಯಾಟ್ಸ್ನ ಒಂದು ಬಲ್ಬ್ ಇದು ಸುಮಾರು ಅಬೌಟ್ 2 to 3 ಅವರ್ಸ್ ಮೇಲೆ ನಿಮಗೆ ಬ್ಯಾಕಪ್ ಬರುತ್ತೆ. ನಾವು ಇಲ್ಲಿ 12 ವೋಲ್ಟ್ 7H ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿ ಇದನ್ನು ಟೆಸ್ಟ್ ಮಾಡಿ ತೋರಿಸ್ತೀನಿ. ಮತ್ತು ಇಲ್ಲಿ 2 220 ವೋಲ್ಟ್ಸ್ AC ಸಾಕೆಟ್ಗಳನ್ನು ಯೂಸ್ ಮಾಡಿದ್ದೀನಿ, ಮತ್ತು 2 ಸ್ವಿಚ್ಗಳನ್ನು ಯೂಸ್ ಮಾಡಿದ್ದೀನಿ. ನೋಡಿ, ಒಂದು ಸ್ವಿಚ್ಚು ಮತ್ತು ಇದಕ್ಕೆ ನಮ್ಮ ಲೈಟ್ಗೆ, ಇನ್ನೊಂದು ಸ್ವಿಚ್ಚು 2 ಸಾಕೆಟ್ಗಳಿಗೆ ಉಪಯೋಗ ಮಾಡುತ್ತೆ. ನೋಡಿ, ಇಲ್ಲಿ ನಾವು 12 ವೋಲ್ಟ್ಸ್ DC ಜಾಕ್ ಇನ್ಪುಟ್ನ ಕೊಟ್ಟರೆ ಈ ಹೋಲ್ ಸಿಸ್ಟಮ್ ಅನ್ನೋದು ಆನ್ ಆಗುತ್ತೆ. ಇಲ್ಲಿ ಒಂದು ಚಿಕ್ಕದಾದ ಫ್ಯೂಸ್ ಸಾಕೆಟ್ ಕೊಟ್ಟಿದ್ದೀನಿ. ನೋಡಿ, ಈ ಫ್ಯೂಸ್ ಸಾಕೆಟ್ ಏನಪ್ಪ ಅಂದರೆ ನಮಗೆ ಒಳಗೆ ಶಾರ್ಟ್ ಸರ್ಕ್ಯೂಟ್ ಏನಾರಾದರೆ ಆಗ್ದಂಗೆ ಇರೋದಕ್ಕೆ ಈ ಫ್ಯೂಸನ್ನು ನಾನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇದನ್ನು ರಿಮೂವ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ 6 ಆಂಪ್ಸ್ನ ಒಂದು ಫ್ಯೂಸನ್ನು ಇಲ್ಲಿ ನಾನು ಇನ್ಸರ್ಟ್ ಮಾಡಿದ್ದೀನಿ. ಇದನ್ನು ನಮ್ಮ ಬ್ಯಾಟ್ರಿ ಕನೆಕ್ಟರ್ ಜೊತೆ ಕನೆಕ್ಟ್ ಮಾಡಿದ್ದೀನಿ. ಏನಾರ ವೋಲ್ಟೇಜ್ ಅಥವಾ ಆ್ಯಂಪ್ಸ್ ಜಾಸ್ತಿ ಆದರೆ, ವೈರ್ ಏನಾರ ಶಾರ್ಟ್ ಆದರೆ ನಮ್ಮ ಫ್ಯೂಸ್ ಅನ್ನೋದು ಸುಟ್ಟೋಗುತ್ತೆ. ನಮ್ಮ ಹೋಲ್ ಸಿಸ್ಟಮ್ಗೆ ಏನೂ ಟ್ರಬಲ್ ಆಗ್ದಂಗೆ ಈ ಫ್ಯೂಸನ್ನು ನಾನು ಫಿಕ್ಸ್ ಮಾಡಿದ್ದೀನಿ. ನೋಡಿ, ಇದರಲ್ಲಿ ಕಾಣ್ತಿದೆಯಲ್ಲ, ಇದು ಬಂದು ಆನ್ ಆ್ಯಂಡ್ ಆಫ್ ಸ್ವಿಚ್ ಫ್ರೆಂಡ್ಸ್. ಅಲ್ಲಿ ನಾನು ನಮ್ಮ ಇನ್ವರ್ಟರಲ್ಲಿ ತೋರಿಸಿದ್ನಲ್ಲ, ಸೇಮ್ ಅದೇ ಸ್ವಿಚ್ಚು ನಾನು ಡಿಸೋಲ್ಡರ್ ಮಾಡಿದಂಗೆ ಇದೇ ಥರ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಓವರ್ಲೋಡ್ ಇಂಡಿಕೇಟರು, ಇದು ಪವರ್ ಆನ್ ಇಂಡಿಕೇಟರ್ ಫ್ರೆಂಡ್ಸ್. ಈಗ ನಾನು ಇದನ್ನು ರಿಮೂವ್ ಮಾಡಿ ಒಳಗೆ ಏನೇನು ಕನೆಕ್ಷನ್ಸ್ ಫ್ರೆಂಡ್ಸ್. ಇಲ್ಲಿ ಫಸ್ಟು ನಾನೆಲ್ಲ ನಟ್ಗಳನ್ನು ರಿಮೂವ್ ಮಾಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈಗ ಇದನ್ನು ರಿಮೂವ್ ಮಾಡಿದ್ದೀನಿ. ನೋಡಿ, ಇದೇ ಬಂದು ನಮ್ಮ 100 ವ್ಯಾಟ್ಸ್ನ ಇನ್ವರ್ಟರ್ ಸರ್ಕ್ಯೂಟ್. ಇಲ್ಲಿ ನೋಡಿ, ನಾನು DC ಜಾಕ್ನಲ್ಲಿ ಇನ್ಪುಟ್ ಕೊಟ್ಟಿದ್ದೀನಿ, ಬ್ಯಾಟ್ರಿ ಇನ್ಪುಟ್ 2 ವೈರ್ಗಳನ್ನು. ಗ್ರೌಂಡ್ ಬಂದು ಇದು ಡೈರೆಕ್ಟ್ ಗ್ರೌಂಡ್ಗೆ ಹೋಗಿದೆ. ಮತ್ತು ನಮ್ಮ ಇನ್ಪುಟ್ ವೈರ್ ಬಂದು ಇಲ್ಲಿ ಫ್ಯೂಸಿಗೆ ಕೊಟ್ಟಿದ್ದೀನಿ. ನೋಡಿ, ಇನ್ಪುಟ್ ಒಂದು ವೈರ್ನ ಫ್ಯೂಸಿಗೆ ಕೊಟ್ಟು ಇನ್ನೊಂದು ಈ ವೈರ್ನ ನಮ್ಮ ಬ್ಯಾಟ್ರಿನ ಪಾಸಿಟಿವ್ ವೈರ್ಗೆ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಸ್ವಿಚ್ಚು, ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಈ 2 ಇಂಡಿಕೇಟರ್ಗಳು. ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಲ್ಲ ನೋಡಿ ಫ್ರೆಂಡ್ಸ್, ಈ 2 ವೈರು ಇಲ್ಲಿ ಕಾಣ್ತಿದೆಯಲ್ಲ, ಈ ವೈಟ್ ವೈರು ಮತ್ತು ಬ್ಲೂ ವೈರ್ ಬಂದು ನಮ್ಮ AC ಕರೆಂಟ್ನ ಕನ್ವರ್ಟ್ ಮಾಡುತ್ತೆ, DC ಇಂದ AC ಕನ್ವರ್ಟ್ ಮಾಡುತ್ತಲ್ಲ. ನೋಡಿ, ಒಂದು ವೈರನ್ನು ನಾನು
ಇಲ್ಲಿ ಸ್ವಿಚ್ನಲ್ಲಿ ಆಫ್ ಪೊಸಿಷನ್ಗೆ ಡೈರೆಕ್ಟ್ ಕೊಟ್ಟಿದ್ದೀನಿ ಎರಡಕ್ಕೂ. ಇನ್ನೊಂದು ವೈರನ್ನು ನಾವು ನೋಡಿ, ಇಲ್ಲಿ ಇನ್ನೊಂದು ವೈರನ್ನು ನಾವು ಎರಡು ಸಾಕೆಟ್ನ ಲೈನ್ ವೈರ್ಗೆ ಕನೆಕ್ಟ್ ಮಾಡಿದ್ದೀನಿ. ಇದು ಸೇಮ್ ಆ್ಯಸ್ ಇಟ್ ಈಸ್ ನಾವು ಒಂದು ಜಂಕ್ಷನ್ ಬಾಕ್ಸ್ ಮಾಡಿ ಎ ಸಿ ಕನೆಕ್ಟ್ನ ಮಾಡ್ತೀವಲ್ಲ, ಎ ಸಿ ಕನೆಕ್ಷನ್ಸ್ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಇನ್ನೊಂದನ್ನು ಬಂದು ಇಲ್ಲಿ ನೋಡಿ ನಮ್ಮ ಲೈಟ್ ಇದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ ಲೈಟು, ಈ ಲೈಟಿನ ಒಂದು ವೈರನ್ನು ಈ ಸ್ವಿಚ್ಚಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ನ್ಯೂಟ್ರಲ್ ವೈರ್ ನ್ಯೂಟ್ರಲ್ಲು ಇದರಿಂದ ಬಂದಿದೆ. ಸೊ ಇದು ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಇದು ಬಂದು ಒಂದು ಸಿಂಪಲ್ ಆಗಿ ವೈರಿಂಗ್ ಫ್ರೆಂಡ್ಸ್, ಇದು ಸಿಂಪಲ್ ವೈರಿಂಗು. ಈಸಿಯಾಗಿ ಇದನ್ನು ನಾವು ಮನೆಯಲ್ಲೇ ಮಾಡ್ಬೋದು. ನಿಮಗೆ ಇದು ಈ ಇನ್ವರ್ಟರ್ ಸರ್ಕ್ಯೂಟ್ ಬಂದು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಬರೀ ಸರ್ಕ್ಯೂಟು ಸಿಗುತ್ತೆ ಫ್ರೆಂಡ್ಸ್. 150 to 200 ರುಪೀಸ್ಗೆ 100 ವ್ಯಾಟ್ಸ್ ಇನ್ವರ್ಟರ್ ಸರ್ಕ್ಯೂಟ್ ಸಿಗುತ್ತೆ. ನೀವು ತೊಗೊಂಡು ಬೇಕಾದ್ರೆ ಬ್ಯಾಟ್ರಿ ಕನೆಕ್ಟ್ ಮಾಡಿ ಸಪ್ರೇಟಾಗಿ ನೀವು ಥರ ಬಾಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ರೆಡಿಮೇಡ್ ಒಂದು DC to AC ಕನ್ವರ್ಟರ್ ಸಿಗುತ್ತೆ, ಅದನ್ನು ತೊಗೊಂಡು ನೀವು ಸಹ ಯೂಸ್ ಮಾಡ್ಬೋದು. ನನಗೆ ಅದು ಸ್ವಲ್ಪ ಜಾಗ ಸರಿ ಇರಲಿಲ್ಲ, ಸೊ ನನಗೆ ಇದನ್ನು ಚೇಂಜ್ ಮಾಡಿ ಈ ಥರ ಮಾಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡಿ ಇದರ ವರ್ಕಿಂಗ್ನ ತೋರಿಸ್ತೀನಿ. ಇಷ್ಟೇ ಫ್ರೆಂಡ್ಸ್, ಇದು ಕನೆಕ್ಷನ್ಸ್ ತುಂಬ ಈಸಿಯಾಗಿ ಮಾಡ್ಬೋದು ನಾವು ಇದನ್ನು ಮನೆಯಲ್ಲೇ. ಈಗ ಸ್ಕ್ರೂಸನ್ನು ಫಿಟ್ ಮಾಡ್ಬೋದು. ಈಗ ನೋಡಿ, ಇದಕ್ಕೆ ನಾನು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು 12 ವೋಲ್ಟ್ಸ್ನ ಲೆಡ್ ಆ್ಯಸಿಡ್ ಬ್ಯಾಟ್ರಿಯನ್ನು ಯೂಸ್ ಮಾಡ್ತೀನಿ. ನಮ್ಮ ಹಳೆ ವಿಡಿಯೋದಲ್ಲಿ ಈ ವಿಡಿಯೋನ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೀನಿ. ನೀವು ಇದನ್ನು ಬೇಕಾದ್ರೆ ಆ ವಿಡಿಯೋ ನೋಡಿ ಇದನ್ನು ಬೈ ಮಾಡ್ಬೋದಾ ಅಥವಾ ಬೇಡವಾ, ಅಥವಾ ಇದ್ರ ಬದಲು ಲಿಥಿಯಂ ಆಯನ್ ಬ್ಯಾಟ್ರಿ ತೊಗೊಬೋದಾ ಇಲ್ವಾ ಅಂತ ನೀವು ಡಿಸೈಡ್ ಮಾಡ್ಬೋದು. ಈಗ ನಾನು ಇದಕ್ಕೆ ಕನೆಕ್ಟರ್ಸನ್ನು ಕನೆಕ್ಟ್ ಮಾಡಿ ನಮ್ಮ ಇನ್ವರ್ಟರನ್ನ ಆನ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಈ ಥರದ ಕನೆಕ್ಟರ್ಸನ್ನು ಯೂಸ್ ಮಾಡ್ತೀನಿ ಬ್ಯಾಟ್ರಿಯಿಂದ ಕನೆಕ್ಟ್ ಮಾಡೋಕ್ಕೆ. ರೆಡ್ ವೈರನ್ನು ನಾವು ರೆಡ್ ವೈರ್ ಜೊತೆ ಕನೆಕ್ಟ್ ಮಾಡೋಣ. ಬ್ಲ್ಯಾಕ್ ವೈರನ್ನು ಬ್ಲ್ಯಾಕ್ ವೈರ್ ಜೊತೆ ಕನೆಕ್ಟ್ ಮಾಡಿ ಈ DC ಜಾಕನ್ನು ನಾವು ಇಲ್ಲಿ ಪವರ್ ಇನ್ಪುಟ್ ಕೊಡೋಣ. ನೋಡಿ, ಸೊ ಈಗ ಕನೆಕ್ಟ್ ಮಾಡಿದ್ದೀನಿ. ಈ ಪವರ್ ಬಟನನ್ನು ಆನ್ ಮಾಡ್ತೀನಿ. ನೋಡಿ, ನಿಮಗೆ ಇಲ್ಲಿ ರೆಡ್ ಲೈಟ್ ಅನ್ನೋದು ಆನ್ ಆಗಿದೆಯಲ್ಲ, ಇದು ಪವರ್ ಇಂಡಿಕೇಟರ್ ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿ ನಾನು ಈ ಸ್ವಿಚ್ಚನ್ನು ಆನ್ ಮಾಡ್ತೀನಿ. ನೋಡಿ, ನಮ್ಮ ಲೈಟ್ ಅನ್ನೋದು ಆನ್ ಆಯಿತು. ಈಗ ಈ ಸ್ವಿಚ್ಚನ್ನು ಆಫ್ ಮಾಡಿ ಈ ಸ್ವಿಚ್ಚನ್ನು ಆನ್ ಮಾಡಿದರೆ ಈ ಎರಡು ಔಟ್ಪುಟ್ ಬರುತ್ತೆ. ನಾವು ಮ್ಯಾಕ್ಸಿಮಮ್ 100 ವ್ಯಾಟ್ಸ್ವರೆಗೂ ಯೂಸ್ ಮಾಡ್ಬೋದು. 100 ವ್ಯಾಟ್ಸ್ ಔಟ್ಪುಟ್ವರೆಗೂ ನೀವು ತೊಗೊಬೋದು. ಅದಕ್ಕಿಂತ ಜಾಸ್ತಿ ಆದರೆ ನಿಮಗೆ ಈ ಲೈಟ್ ಕಾಣ್ತಿದೆಯಲ್ಲ, ಓವರ್ಲೋಡ್ ಅಂತ, ಈ ಲೈಟು ಓವರ್ಲೋಡ್ ಲೈಟ್ ಆನ್ ಆಗುತ್ತೆ. ನಮ್ಮ ಸರ್ಕ್ಯೂಟ್ ಅನ್ನೋದು ಅವಾಗ ವರ್ಕ್ ಆಗೋಲ್ಲ. ಸೊ ಈಗ ನೋಡಿ, ಫಸ್ಟ್ ಈ ಲೈಟನ್ನು ನಾನು ಆನ್ ಮಾಡ್ತೀನಿ. ಈ ಥರ ಲೈಟ್ ಆನ್ ಆಯಿತು. ಈಗ ನಾನು ಇಲ್ಲಿ ಎರಡು ಸಾಕೆಟ್ಗಳಲ್ಲಿ ನಮ್ಮ ಮೊಬೈಲ್ ಚಾರ್ಜ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟು ನಮ್ಮ ಮೊಬೈಲ್ ಚಾರ್ಜರನ್ನು ಕನೆಕ್ಟ್ ಮಾಡಿ, ಈಗ ನಮ್ಮ ಮೊಬೈಲನ್ನು ಚಾರ್ಜ್ ಮಾಡ್ತೀನಿ. ನೋಡಿ, ಈಗ ಕನೆಕ್ಟ್ ಮಾಡಿದ್ದೀನಲ್ಲ, ಈಗ ಸ್ವಿಚ್ಚನ್ನು ಆನ್ ಮಾಡ್ತೀನಿ. ನೋಡಿ ಚಾರ್ಜ್ ಅನ್ನೋದು ನಮ್ಮ ಮೊಬೈಲ್ ಅನ್ನೋದು ಚಾರ್ಜ್ ಆಗ್ತಿದೆ. ಇದೇ ಥರ ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಮೊಬೈಲ್ ಅನ್ನೋದು ಚಾರ್ಜ್ ಆಗ್ತಿದೆ, ಕಾಣ್ತಿದೆಯಲ್ಲ ಚಾರ್ಜಿಂಗ್ ಆಪ್ಷನ್ನು. ಈಗ ನಾನು ಈ ಸ್ವಿಚ್ಚನ್ನು ಆಫ್ ಮಾಡ್ತೀನಿ, ನಮ್ಮ ಚಾರ್ಜಿಂಗ್ ಇಂಡಿಕೇಶನ್ ಹೋಗುತ್ತೆ. ನೋಡಿ, ಹೋಯ್ತು. ನೋಡಿ, ಈಗ ಇನ್ನೊಂದು ಸರಿ ನಾನು ಇಲ್ಲಿ ಸ್ವಿಚ್ಚನ್ನು ಆನ್ ಮಾಡ್ತೀನಿ, ಚಾರ್ಜಿಂಗ್ ಇಂಡಿಕೇಶನ್ ಮತ್ತೆ ಬಂದಿದೆ. ನಾನು ಇಲ್ಲಿ ಬೇರೆ ವೈರನ್ನು ಏನು ಯೂಸ್ ಮಾಡಿಲ್ಲ, ಇದು 100% ರಿಯಲ್ ಫ್ರೆಂಡ್ಸ್. ನೋಡಿ, ಕಾಣ್ತಿದೆಯಲ್ಲ, ಇದೇ ವೈರ್ನ ಕನೆಕ್ಟ್ ಮಾಡಿರೋದು. ಸೊ ಈ ಥರ ನಮ್ಮ ಇನ್ವರ್ಟರ್ ಅನ್ನೋದು ವರ್ಕ್ ಆಗುತ್ತೆ. ಇದು ನಿಮಗೆ ಟೋಟಲ್ ಖರ್ಚು ಬಂದು ಅಬೌಟ್ ಒಂದು 500 ರುಪೀಸ್ ಒಳಗೆ ಒಂದು 100 ವ್ಯಾಟ್ಸ್ ಮಿನಿ ಇನ್ವರ್ಟರನ್ನು ಯೂಸ್ ಮಾಡ್ಕೋಬೋದು. ನಾನು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಇದರೊಳಗೇ ಇನ್ಬಿಲ್ಟ್ ಲಿಥಿಯಂ ಆಯನ್ ಬ್ಯಾಟ್ರೀಸ್ಗಳನ್ನು ಹಾಕಿ ಆ ವಿಡಿಯೋ ಸಹ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.